ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬ ಎಲ್ಲ ಯುಗಾದಿ ಹಬ್ಬ ಎಲ್ಲ ಆಯಿತು, ರಂಜಾನ್ ಹಬ್ಬನೂ ಆಯಿತು. ಇವತ್ತು ಹೊಸ್ತಡ್ಕು ಏನೇನು ಸ್ಪೆಷಲ್ ಗೊತ್ತಾ ನಮ್ಮ ಮನೇಲಿ? ಇಲ್ಲ, ಚಿಕನ್ ಫ್ರೈ ಆಗಿದೆ. ಆಮೇಲೆ ಕಬಾಬಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ತೆಗ್ದವ್ರೆ ನಾನ್ ವೆಜ್ ಅಡುಗೆ ಊಟ ಮಾಡ್ಕೊಂಡು ನಾನು ಅಂದರೆ ನಮ್ಮ ಆಮೇಲೆ ಹಚ್ಕೊಂಡು ಹಾಲೆ ತಿಂತವ್ರೆ, ಬ್ಯಾಟಿಂಗ್ ಆಡ್ತಾವ್ರೆ. ಚಿಕನ್ ಫ್ರೈ ಕಬಾಬ್ ರೆಡಿ ಮಾಡಿದ್ದೀವಿ. ಬಿರಿಯಾನಿ ಒಗ್ಗರಣೆ ಹಾಕಿದ್ದೀನಿ. ಮಟನ್ ವಿಜಿಲ್ ಇಟ್ಟಿದ್ದೀನಿ. ಮಟನ್ ಬಿರಿಯಾನಿ ಯಾವ ಥರ ಮಾಡೋದಂತ ನಾನು ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ನಾನೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಮಟನ್ ಬೇಯಿಸ್ಕೊಬೇಕಲ್ವ ಬಿರಿಯಾನಿಗೆ, ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಟನ್ನ ಚೆನ್ನಾಗಿ ತೊಳೆದಿಟ್ಟಿರೋದನ್ನ ಇಲ್ಲಿ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ 2 kg ಮಟನ್ ತಂದಿದ್ರು, ಗುಡ್ಡೆ ಮಾಂಸ, ಅದು ಮಟನ್ ಚೀಟಿ ಹಾಕಿದ್ವಲ್ಲ ಅದರಲ್ಲಿ ಬಂದಿತ್ತು. ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಮಟನ್ ಮುಳುಗೋಷ್ಟು ನೀರು ಹಾಕ್ಕೊಬೇಕು. ನಾನು ಸಾಂಬಾರಿಗೂ ಆಗುತ್ತೆ ಬಿರಿಯಾನಿಗೂ ಆಗುತ್ತೆ ಅಂತ ಒಂದೇ ಸಲ ಹಾಕ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು 4 ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಯಾರೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ಇಲ್ಲೊಂದು ಕುಕ್ಕರ್ಗೆ ನಾನೊಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5 ಸ್ಪೂನ್ ಎಣ್ಣೆ ಅಂದ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಮಟನ್ ಬಿರಿಯಾನಿ. ಇವತ್ತು ಬೇರೆ ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಆವಾಗಲೇ ನಾನು ಹೇಳಿದ್ದು ಕರೆಂಟ್ ಬೇರೆ ತೆಗೆದುಬಿಟ್ಟಿದ್ದಾರೆ ಅಂತ. ಈಗ ಇದಕ್ಕೆ ಪಲಾವ್ ಐಟಮ್ ಹಾಕ್ಕೊತಾ ಇದ್ದೀನಿ ನಾನು. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಸೋಂಪು ಕಾಳು ಹಾಕ್ಕೊತಾ ಇದ್ದೀನಿ. ಇವಾಗ ಇದೊಂಚೂರು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಇಲ್ಲೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ತೆಳ್ಳಗೆ ಈ ಥರ ಉದ್ದುದ್ದ ಹಚ್ಕೊಂಡಿರೋದನ್ನ ನಾನು ಹಾಕ್ಕೊತಾ ಇದ್ದೀನಿ. ನಾನು ಇದೊಂದು 5 ಜನಕ್ಕೆ ಮಾಡ್ತಾ ಇರೋದು. ಒಂದು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ಮಟನ್ ತೊಗೊತಾ ಇದ್ದೀನಿ. ಒಂದು 5 ಜನಕ್ಕೆ ನಾನು ಮಾಡಿ ತೋರಿಸ್ತಾ ಇರೋದು. ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ, ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ನಮ್ಮ ಮನೆಗೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಹಬ್ಬ ಭಾನುವಾರ ಬಿದ್ದುಬಿಟ್ಟಿತ್ತು. ಮಂಗಳವಾರ ಹೊಸ್ತಡ್ಕೊ ಮಾಡ್ಕೊಂಡಿರೋದು, ಎಲ್ಲರೂ ಮಂಗಳವಾರನೆಲ್ಲ ಮಾಡ್ಕೊಂಡಿರೋದು. ಹಬ್ಬ ಸೋಮವಾರ ಬಂದು ಮಂಗಳವಾರ ಹೊಸ್ತಡ್ಕೊ ಬಂದಿದ್ರೆ ಚೆನ್ನಾಗಿರೋದು. ಒಂದು ದಿವಸ ಗ್ಯಾಪ್ ಬಂದುಬಿಡ್ತು. ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು 6 ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಮಟನ್ ಬಿರಿಯಾನಿ ಅಂತೂ. ಇವತ್ತೇ ಕರೆಂಟ್ ಇಲ್ಲ, ನಾವು ಕಾಯ್ದು 12 ಗಂಟೆ ಆಯಿತು ನಮ್ಮ ಮನೆಗೆ ಟಿಫನ್ ತಿನ್ನೋಷ್ಟೊತ್ತಿಗೆ. ಇವತ್ತು ಒಂದು 2 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಕರೆಂಟ್ ಇಲ್ದಿದ್ದ ಕಾರಣ ನಾನು ರೆಡಿಮೇಡ್ದೆ ಪ್ಯಾಕೆಟ್ ಬರುತ್ತಲ್ಲ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ 1 ಸ್ಪೂನು. ಕರೆಂಟ್ ಇದ್ದಿದ್ದರೆ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಎಲ್ಲ ರುಬ್ಬ ಹಾಕ್ಕೊಂಡಿದ್ರೆ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿರೋದು. ಕರೆಂಟ್ ಇಲ್ದಿದ್ದ ಕಾರಣ ನಾನು ಈ ಥರನೇ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಬೇಕು ಅಂತ ಅಂದರೆ ಬೇರೆ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನನ ಪೇಸ್ಟ್ ಮಾಡಿಕೊಂಡು ನುಣ್ಣಗೆ ಅದನ್ನು ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಇಲ್ಲಿರೋದಕ್ಕೆ ನಾನು ಇವತ್ತೆಲ್ಲ ಹಚ್ಚಾಕ ಹಂಗೆ ಮಾಡ್ತಾ ಇರೋದು. ಆದ್ರೂ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲೂ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಲಿ, 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಾಗಿತ್ತು. ಸಿಂಪಲಾಗೂ ಮಾಡ್ಕೊಬೋದು. ಯಾವಾಗೂ ಚಿಕನ್ ಬಿರಿಯಾನಿ ಮಾಡೋಕ್ಕಿಂತ ಈ ಥರ ಮಟನ್ ಬಿರಿಯಾನಿ ಮಾಡ್ಕೊಂಡ್ರು ಸೇಮ್ ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ತೀವೋ ಮಟನ್ ಬಿರಿಯಾನಿನೂ ಅದೇ ಥರನೇ ಮಾಡ್ಕೊಳ್ಳೋದು. ಆದರೆ ಮಟನ್ ಸ್ವಲ್ಪ ಬೇಯಿಸ್ಕೊಬೇಕು ಮುಂಚಿತವಾಗಲೇ, ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಕಷ್ಟ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಬೋದು ಮಟನ್ ಬಿರಿಯಾನಿನೂ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾನು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ರುಬ್ಬಾಕಿರಿದ್ರೆ ತುಂಬಾ ಚೆನ್ನಾಗಿರೋದು. ಏನು ಮಾಡೋಕ್ಕಾಗುತ್ತೆ, ಕರೆಂಟ್ ಇಲ್ದಿದ್ದಕ್ಕೆ ಎಲ್ಲ ಹಚ್ಚಾಕಿ ನಾನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು 1 ನಿಮಿಷ ಸ್ವಲ್ಪ ಅದು ಫ್ರೈ ಆಗಲಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ. ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು 1 ಟೊಮೊಟೊ, ದಪ್ಪ ಟೊಮೊಟೊನೇ 1 ಹಾಕ್ಕೊತಾ ಇದ್ದೀನಿ. ಸಣ್ಣಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಾಫ್ಟ್ ಆಗೋವರೆಗೂ 1 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಇದು ಟೊಮೊಟೊ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು 4 ವಿಸಿಲ್ ಆಗಲೇ ಮಟನ್ನು ವಿಸಿಲ್ ಬಂದಿದೆ. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಅದರಲ್ಲಿ ಒಂದು ಅರ್ಧ kg ಮಟನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಿತ್ತಲ್ಲ ನೋಡಿ, ಮಟನು ಹಾಕ್ಕೊಂಡು 1 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ.
ರಾತ್ರಿ 10 ಗಂಟೆಯಿಂದನೇ ಸೋಮವಾರ ಅಂದರೆ ಸೋಮವಾರ ನೈಟ್ 10 ಗಂಟೆಯಿಂದನೇ ಎಲ್ಲ ಕಡೆನೂ ಮರಿ ಕೊಯ್ದಿದ್ದಾರೆ. ನಮಗೆ ಮಟನ್ನು ಬೆಳಗ್ಗೆ ಬರೋಷ್ಟೊತ್ತಿಗೆ ಆಗಲೇ ಒಂದು 8 ಗಂಟೆ ಆಯಿತು. ಊರಿಂದ ತಂದುಕೊಡೋಷ್ಟೊತ್ತಿಗೆ ಊರಲ್ಲಿ ಮಟನ್ ಚೀಟಿ ಹಾಕ್ಕೊಂಡಿರೋದು ನಾವು. ಅಲ್ಲಿಂದ ಬರೋಷ್ಟೊತ್ತಿಗೆ ಒಂದು 8-8:30 ಆಗಿತ್ತು ಮಟನ್ ತಂದುಕೊಡೋದಕ್ಕೆ. ನೋಡ್ರೆ ಕರೆಂಟು ಇರಲಿಲ್ಲ. ಕಾಯ್ದು ಲೇಟಾಗಿ ತಿಂಡಿ ತಿಂದು ಇವಾಗ ಇದಕ್ಕೆ ನಾವು ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಒಂದು ನಿಮಿಷ ಮಟನ್ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈಗ ನಾನು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 3/4 ಟೀ ಸ್ಪೂನ್ ಅಂದ್ಕೊಳ್ಳಿ, ಅದು ಚಿಕ್ಕ ಸ್ಪೂನೇ. ಅದರಲ್ಲಿ ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಪುಡಿ ಒಂದು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ 1 ಸ್ಪೂನು ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಪೌಡ್ರದೆಲ್ಲ ಘಾಟ್ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಒಂದು 20 ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಡಿ. ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಅಂಟಿಬಿಡುತ್ತೆ. ಅದಕ್ಕೋಸ್ಕರನೇ 20 ಸೆಕೆಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಅದಕ್ಕೆ ಕಮ್ಮಿ ಹಾಕ್ಕೊಂಡಿದ್ದು, ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ರೈಸು ಆಗಲಿ ಮಟನ್ ಆಗಲಿ ಸಾಫ್ಟಾಗಿ ಬೇಯುತ್ತೆ. ಅದಕ್ಕೋಸ್ಕರನೇ ಮೊಸರು ಹಾಕ್ಕೊಬೇಕು ಬಿರಿಯಾನಿ ಇದಕ್ಕೆ. ಇವಾಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೂ ಅಷ್ಟೇ ಒಂಚೂರು ಅದೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಅಂಶ ಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇವಾಗ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದು ಎಣ್ಣೆ ಅಂಶ ಎಲ್ಲನೂ 1 ನಿಮಿಷ ಆದಮೇಲೆ ಕಾಣಿಸ್ತಾ ಇದೆ ನಿಮಗೆ, ಅದು ಬಿಟ್ಟಿದೆ. ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಮ್ಮಿಯಾಗಿ ಕಾಣಿಸ್ತಾ ಇದೆ. ಕರೆಂಟು ಬರೋದು ಹೋಗೋದು ಮಾಡ್ತಾಯಿತ್ತು. ಕರೆಂಟೇ ಇರಲಿಲ್ಲ 12 ಗಂಟೆ ಆದ್ರೂ. ಇವಾಗ ನೋಡಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಿ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಬಾಸುಮತಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅರ್ಧ kg. ನಾನು ಇದನ್ನು ತೊಳೆದು ನೆನೆಸಿಟ್ಕೊಂಡಿದ್ದೆ. ಒಗ್ಗರಣೆ ಹಾಕ್ಕೊಳ್ಳೋಷ್ಟೊತ್ತಿಗೆ ನೆನೆಯುತ್ತೆ ಅಂದ್ಬಿಟ್ಟು. ಪಲಾವೇ ಆಗಲಿ ಏನೇ ಮಾಡ್ತೀವಿ ಅಂತ ಅಂದ್ರೂ ಅಕ್ಕಿನ ಮುಂಚೆನೇ ಹಿಂಗೆ ಈ ಥರ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಬೇಕಾದರೂ ಅಕ್ಕಿಲೇ ಮಾಡ್ಕೊಬೋದು, ಬಾಸುಮತಿ ಅಕ್ಕಿನೇ ಬೇಕು ಅಂತೇನಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ನಾನು ಮಟನ್ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲೇ 1 ಕಪ್ಪು ಮಾಮೂಲಿ ಮಟನ್ ಬೇಯಿಸ್ಕೊಂಡಿರೋ ನೀರು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಪ್ಪು ನಾನು ಮಾಮೂಲಿ ನೀರೇ ಹಾಕ್ಕೊತಾ ಇದ್ದೀನಿ. ಅಲ್ಲಿಗೆ ಅಳತೆ ಯಾವ ಥರ ತೊಗೊಬೇಕು ಅಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅವಾಗ ಅಳತೆ ಕರೆಕ್ಟಾಗಿ ಆಗುತ್ತೆ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು 3 ಗ್ಲಾಸ್ ಥರ ನಾನು ಅಳತೆಲಿ ನಾನು ಹಾಕ್ಕೊಂಡಿದ್ದು. 1 ಕಪ್ಪು ಮಟನ್ ನೀರು ಹಾಕ್ಕೊಂಡಿದ್ದೀನಿ, ಮಟನ್ ಬೇಯಿಸ್ಕೊಂಡಿರೋದು. ಇನ್ನೊಂದು ಮಾಮೂಲಿ ನೀರೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಮಟನ್ ಬೇಯಿಸ್ಕೊಳ್ಳೋಕ್ಕೂ ನಾವು ಇವಾಗ ಉಪ್ಪು ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪಿರುತ್ತೆ. ಗರಂ ಮಸಾಲದಲ್ಲೂ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಲ್ಲ ಅದರಲ್ಲೂ ಉಪ್ಪಿರುತ್ತೆ. ಅದಕ್ಕೆ ನೋಡ್ಕೊಂಡು ಇವಾಗ ಉಪ್ಪು ಹಾಕ್ಕೊಬೇಕು. ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಕುದಿಯೋಕ್ಕೆ ಬಿಡೋಣ. ಸ್ಟವ್ನ ಇವಾಗ ಆದಷ್ಟು ಜೋರಾಗಿ ಇಟ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ 1 ನಿಮಿಷ ಆದಮೇಲೆ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏನಾದ್ರು ತಳ ಅಂಟಿದ್ರೂ ಈ ಥರ ಚೆನ್ನಾಗಿ ತಿರುಗೋದ್ರಿಂದ ಅದು ತಳ ಅಂಟೋದಿಲ್ಲ. ಅದಕ್ಕೋಸ್ಕರನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಬಿಡೋಣ. ಇವಾಗ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆವಾಗ ಕುಕ್ಕರ್ ಮುಚ್ಚಿಡೋಣ ತೊಳೆದು ರಬ್ಬರ್ ವಿಸಿಲ್ನ ತೊಳೆದು ಹಾಕ್ಕೊಬೇಕು. ಯಾವತ್ತೂ ಹಂಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ನೋಡಿ ನಾನು ಕುಕ್ಕರ್ ಮುಚ್ಚಿಡ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. 2 ವಿಸಿಲ್ ಈಗಾಗಲೇ ಬಂದಿದೆ. ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಇವತ್ತು. ಇವಾಗ ಬಿರಿಯಾನಿ ರೆಡಿ ಆಗಿತ್ತು. ಹಂಗೇ ಇಲ್ಲಿ ಕಬಾಬ್ ಹಾಕ್ಕೊಂಬಿಡೋಣ, ಬಿರಿಯಾನಿ ಆಗಿದೆಯಲ್ಲ ಅಂದ್ಬಿಟ್ಟು ಕಬಾಬು ಹಾಕ್ಕೊತಾ ಇದ್ದೀನಿ. ಕಬಾಬು ಕಲಸಿಟ್ಟಿದೆ. ನಾನು ಇದನ್ನೇ ಸಪ್ರೇಟಾಗಿ ಅದು ವ್ಲಾಗ್ ಮಾಡ್ತೀನಿ, ಕಬಾಬ್ನ ಯಾವ ಥರ ಮಾಡ್ಕೊಳ್ಳೋದು ಅಂತಲೂ. ಕಬಾಬು ಅಷ್ಟೇ 3-4 ಥರ ಮಾಡ್ಕೊಬೋದು. ಅದ್ರಲ್ಲಿ ನಾನು ಒಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಕಬಾಬು ಆಗಿತ್ತು, ಬಿರಿಯಾನಿನೇ ಆಗಿತ್ತು. ಇವಾಗ ತಿಂಡಿಗೆ ಎಲ್ಲರೂ ಕುತ್ಕೊತಾ ಇದ್ದೀವಿ. ಎಲ್ಲ ತಂದುಕೊಟ್ಟೆ. ನನ್ನ ತಮ್ಮ ಎಲ್ಲನೂ ಚೆನ್ನಾಗಿ ಕಲಸಿ ಬಿರಿಯಾನಿನೇ ಎಲ್ಲರಿಗೂ ಇಲ್ಲಿ ಸರ್ವ್ ಮಾಡ್ತಾಯಿದ್ದಾನೆ, ಹಾಕ್ಕೊಡ್ತಾಯಿದ್ದಾನೆ ಎಲ್ಲರಿಗೂ. ಇವಾಗ ತಿಂಡಿ ತಿನ್ನೋಕ್ಕೆ ಕುತ್ಕೊತಾ ಇದ್ದೀನಿ. ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನೇನು ಮಾಡಿದ್ವಪ್ಪ ಅಂತ ಇವತ್ತು ತಿಂಡಿಗೆ ಸ್ಪೆಷಲ್ಲು ಅಂತ ಅಂದರೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಕಬಾಬು, ಮೊಟ್ಟೆ, ಮೊಸರು ಬಜ್ಜಿ ಇವತ್ತು ಟಿಫನ್ಗೆ. ಬಿರಿಯಾನಿ ಕುಕ್ಕರ್ ಇನ್ನೂ ಸ್ವಲ್ಪ ಬಿಡ್ಬೇಕಾಯ್ತು. ಏನು ಮಾಡಿ ಕುಕ್ಕರ್ 12 ಗಂಟೆ ಆಗಲೇ 11 ಗಂಟೆ ಆಗುತ್ತೆ. ನೀನು ಬರೀ ಮದ್ದಿಕ್ರಿ ಮತ್ತೆ ಕೊಡಕ್ಕೆ ನನಗೆ ಹೊಸ ಸಂತೋಷನೇ ಸಿಕ್ಕಿದೆ.
ಎಲ್ಲರೂ ಇವಾಗ ತಿಂಡಿಗೆ ಕುತ್ಕೊಂಡು ತಿಂಡಿ ತಿಂತಾಯಿದ್ದೀವಿ. ಎಲ್ಲ ಆದಮೇಲೆ ನಮ್ಮ ಮನೆಗೆ ಕರೆಂಟ್ ಬಂತು ಇವತ್ತು. ಹಂಗೆ ಒಂದೊಂದು ಸಲ ನೋಡಿ ಹಿಂಗೆ ಕರೆಂಟ್ ಕೈ ಕೊಡೋದು. ತುಂಬಾ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿತ್ತು. ನಮ್ಮ ಕಾವ್ಯ ಡ್ಯೂಟಿಗೆ ಹೋಗಿದ್ಲು. ನನ್ನ ಮಗ ಇನ್ನೇನು ತಿನ್ನಲ್ಲ. ನಮ್ಮ ಮನೆಯವರು ಬಂದಿರಲಿಲ್ಲ ಇವತ್ತು. ಅದಕ್ಕೆ ಅಮ್ಮ ಮನೆಗೇ ಇವತ್ತು ಹೊಸದೊಟ್ಟು ಇಲ್ಲೇ ಮಾಡ್ದೋ. ಇನ್ನೇನು ನನ್ನ ಮಗ ತಿನ್ನಲ್ಲ. ಅವ್ನು ನೆನ್ನೆನೇ ಒಬ್ಬಟ್ಟಿನ ಸರಿತು ಅದೇ ತಿಂದ. ಆಮೇಲೆ ಇವತ್ತು ಶಿವಕುಮಾರ್ ಸ್ವಾಮೀಜಿಯವ್ರದ್ದು ಬರ್ತಡೇ ಇರೋದ್ರಿಂದ ನಮ್ಮ ಮನೆ ಹತ್ರ ವರ್ಷನೂ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ನಾನ್ ವೆಜ್ ತಿಂದಿದ್ವಲ್ಲ, ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ. ನನ್ನ ಮಗನ ಕಳಿಸಿದ ಊಟಕ್ಕೆ ಅವ್ನಿಗೆ ರಾತ್ರಿ ಅಲ್ಲೇ ನೀನು ಹೋಗಪ್ಪ ಅಂದ್ಬಿಟ್ಟು ನಾವು ಮಟನ್ ಇತ್ತಲ್ಲ ಅದೆಲ್ಲ ಮಟನ್ ಸಾರು ಮಾಡಿ ರಾತ್ರಿಗೆ ಅದನ್ನೇ ಇಟ್ಕೊಂಡಿದ್ದೋ. ಅವ್ನು ಹೋಗಿದ್ದಾನೆ, ಅವ್ನು ವಿಡಿಯೋ ಮಾಡ್ಕೊಂಬಂದಿದ್ದಾನೆ. ಯಾವ ಥರ ಮಾಡಿದ್ರು ಅಂತ ನಾನು ಇದರಲ್ಲೇ ಕಂಟಿನ್ಯೂ ಆಗಿ ತೋರಿಸ್ತೀನಿ. ವರ್ಷನೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. 118ನೇ ವರ್ಷದ್ದು. ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಡುಗೆ ಊಟ ಎಲ್ಲ ಮಾಡಿಸಿ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಮುದ್ದೆ, ಪಾಯಸ, ಪಲ್ಯ, ಆಮೇಲೆ ಕಾಳು ಸಾಂಬಾರು ಎಲ್ಲ ಮಾಡಿಸಿದ್ರು. ತುಂಬ ಜನನೂ ಸೇರಿದರು. ಇವತ್ತಿನ ಬ್ಲಾಗ್ ಇದಾಯಿತು. ಯಾರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್, ಎಲ್ಲರಿಗೂ ನಮಸ್ಕಾರ.